हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् निरमलार्यान् गुरून् भजे। पृथ्वीमण्डलमध्यस्याः पूर्णबोधमतानगाः वैष्णवाः विष्णुहृदयाः तान् नमस्ये गुरुमम। हरिः ओं। श्रीशाः पाहि अनन्तकोटिब्रह्माण्डनायक ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯಗ್ರಂಥ. ಪ್ರಮೇಯ ಪಂಜಗಳು 180 ಗಜ್ಜೆಗಳು. ನಾವು 82ನೇ ಗಜ್ಜದಿಂದ 92ನೇ ಗಜ್ಜೆವರೆಗೂ ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ. 10 ಜನ ವರದರನ್ನು ಇಲ್ಲಿ ಚಿಂತಿಸುವುದರ ಮೂಲಕ ಹರೇರನುಚರಾಹ ಜೀವಗಣಾಹ ನೀಚೋಚ್ಚ ಭಾವಂ ಗತಃ ಎಂಬ ಸಿದ್ಧಾಂತವನ್ನು ಸ್ಥಾಪಿಸುತ್ತಿದ್ದಾರೆ. ಜೀವಗಣರಲ್ಲಿ ಅನೇಕ ವಿಧವಾಗಿರುವುದರಿಂದ ಅದು ತಾರತಮ್ಯೋಕ್ತವಾಗಿದೆ. ತಾರತಮ್ಯ ಎಂಬುದು ನೀಚೋಚ್ಚ ಭಾವವನ್ನು ವ್ಯಕ್ತಪಡಿಸುತ್ತಿದೆ. ಇದು ಸ್ವಾಭಾವಿಕವಾದುದು. ಜೀವನದು ಸ್ವಾಭಾವಿಕವಾದ ನೀಚೋಚ್ಚ ಭಾವ ಇರುವುದಾದರೆ ಭಗವಂತನದು ಸ್ವಭಾವ ಎಂಥದು ಎಂದು ನಾವು ತಿಳಿಯಬೇಕಾದಾಗ ಭಗವದ್ಗೀತೆಯ 4ನೇ ಅಧ್ಯಾಯದ 6ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮನೇ ತಿಳಿಸಿರತಕ್ಕಂಥ ವಾಕ್ಯವನ್ನು ಶ್ರೀ ವೇದವ್ಯಾಸರು ತಿಳಿಸುತ್ತಾ ಇದ್ದಾರೆ. ಅಜೋಪಿ ಸನ್ ಅವ್ಯಯಾತ್ಮಃ ಭೂತಾನಾಂ ಈಶ್ವರೋಪಿ ಸನ್ ಪ್ರಕೃತಿಂ ಸ್ವಮಧಿಷ್ಠಾಯ ಸಂಭವಾಯ ಆತ್ಮಮಾಯಯ. ಅಜೋಪಿ ಸನ್ ಅವ್ಯಯಾತ್ಮಃ, ಭಗವಂತ ಹುಟ್ಟತಕ್ಕವನಲ್ಲ. ಜೀವರೆಲ್ಲರೂ ಪ್ರಕೃತಿ ಸಂಬಂಧವನ್ನು ಹೊಂದುವರು, ಆದರೆ ಭಗವಂತನಿಗೆ ಸಂಬಂಧವೇ ಇಲ್ಲ. ಆದ್ದರಿಂದ ಭಗವಂತ ಮತ್ತು ಜೀವರು ಅತ್ಯಂತ ವಿಲಕ್ಷಣವಾಗಿದ್ದಾರೆ, ಭಿನ್ನರಾಗಿದ್ದಾರೆ ಎಂಬುದನ್ನು ಮೊಟ್ಟ ಮೊದಲೇ ತಿಳಿದುಕೊಳ್ಳಬೇಕು. ಇನ್ನು ಭಗವಂತನ ವಿಶೇಷ ಗುಣವನ್ನು ಏನಪ್ಪ ಅಂದರೆ ಅಜೋಪಿ ಸನ್ ಅವ್ಯಯಾತ್ಮಃ, ಅವ್ಯಯನಾಗಿದ್ದಾನೆ. ಭೂತಾನಾಂ ಈಶ್ವರೋಪಿ ಸನ್, ಸಕಲ ಭೂತಗಳಿಗೆ, ಸಕಲ ಜೀವತೆಗಳಿಗೆ, ಜೀವರಗಳಿಗೆ ಮತ್ತು ಜಡಕ್ಕೆ ಸ್ವಾಮಿಯಾಗಿದ್ದಾನೆ. ಪ್ರಕೃತಿಂ ಸ್ವಮಧಿಷ್ಠಾಯ, ಆದರೂ ಪ್ರಕೃತಿಯನ್ನು ಅಧಿಷ್ಠಾನ ಮಾಡಿಕೊಂಡು ಸಂಭವಾಮಿ ಆತ್ಮಮಾಯೆಯ, ಮತ್ತೆ ಕಾಣಿಸಿಕೊಳ್ಳುತ್ತಾನೆ ಸ್ವಇಚ್ಛೆಯಿಂದ. ಸಂಭವಾಮಿ ಆತ್ಮಮಾಯೆಯ, ತನ್ನ ಆತ್ಮದ ತಾನು ತನ್ನ ಇಚ್ಛೆಯಿಂದ ಪ್ರಕಟವಾಗುತ್ತಾನೆ. ಎಲ್ಲ ಜೀವರು ಹುಟ್ಟುವುದು ಸ್ವಾಭಾವಿಕವಲ್ಲ, ಅವರ ಕಾಮಕರ್ಮಾದಿಗಳ ನಿಮಿತ್ತಕವಾಗಿ. ಆದರೆ ಭಗವಂತ ಸ್ವಾಭಾವಿಕವಾಗಿ ಸಹಜವಾಗಿ ತನ್ನ ಇಚ್ಛೆಯಿಂದ ಪ್ರಕಟವಾಗುತ್ತಾನೆ. ನಮ್ಮ ಒಂದು ಜನ್ಮವೂ ಸಹ ನಮ್ಮ ಐಚ್ಛಿಕವಲ್ಲ. ಭಗವಂತ ನಮ್ಮ ಕರ್ಮಾನುಸಾರವಾಗಿ ವಿಧಿಸಿದ್ದು, ಆ ಕರ್ಮದ ಭೋಗಕ್ಕೋಸ್ಕರವಾಗಿ ಕೊಟ್ಟಿದ್ದು. ಆದರೆ ಭಗವಂತನದು ಸ್ವಇಚ್ಛೆಯಿಂದ ಬಂದದ್ದು. ಇದನ್ನು ನಾವು ಇದು ವಿಲಕ್ಷಣ ರೂಪ. ನ ತರ್ಹಿ ಅನಾದಿ ಭವಾನಿತ್ಯತಃ, ಭಗವಂತ ಅನಾದಿ ಅಂತ ಹೇಳ್ತೀರಾ, ಆದರೂ ಸಹ ಏತಕ್ಕಾಗಿ ಅವತಾರಗಳು ಮಾಡುತ್ತಾನೆ ಅಂದರೆ ಅಜೋಪಿ ಇತಿ ಅವ್ಯಯ ಆತ್ಮದೇಹೋಪಿ ಇತಿ ಅವ್ಯಯಾತ್ಮಃ. ಭಗವಂತನ ಅವ್ಯಯ ಅಂದರೆ ಅವನ ಆತ್ಮ ಮತ್ತು ಅವನ ದೇಹ ಎರಡೂ ಅಪ್ರಾಕೃತಿಕವಾದ್ದರಿಂದ ಎರಡೂ ಒಂದೇ. ಅದು ಅವ್ಯಯವಾಗಿದೆ. ಅನಂತಂ ವಿಶ್ವತೋಮುಖಂ, ಭಗವಂತ ಇಲ್ಲಿಲ್ಲ ಎಂಬತಕ್ಕಂಥ ಜಾಗವೇ ಇಲ್ಲ, ಇಂಥ ಕಾಲದಲ್ಲಿ ಇಲ್ಲ ಎಂಬತಕ್ಕಂಥ ಕಾಲವೇ ಇಲ್ಲ.
ಆದ್ದರಿಂದ ಅವನನ್ನು ಅನಂತ ಎಂದು ಹೆಸರು. ಮತ್ತು ವಿಶ್ವತೋಮುಖಂ, ವಿಶ್ವತಃ ಅಂದರೆ ವಿರಾಟ್, ಭಗವಂತನ ವಿರಾಟ್ ರೂಪದಲ್ಲಿ ಎಲ್ಲ ಲೋಕಗಳು ಭಗವಂತನ ದೇಹದಲ್ಲಿ ಇದೆ ಎಂಬುದನ್ನು ನಾವು ಹಿಂದೆ ಚಿಂತಿಸಿದ್ದೇವೆ. ಇತಿ ರೂಪವಿಶೇಷಣ ಉತ್ತರಂ ಅತ್ರ ಏತನ್ನಾನಾವತಾರಾಣಂ ನಿಧಾನಂ ಬೀಜಮವ್ಯಯಂ ಇತಿ ಚ. ಭಗವಂತ ಅನಂತ ಅವತಾರಗಳನ್ನು ಪ್ರಕಟ ಮಾಡುತ್ತಾನೆ. ಸಹಜವಾಗಿ ಅವನ ಅನಂತ ಅವತಾರಗಳು ಇರುವುದು ತನ್ನ ಇಚ್ಛೆಯಂತೆ ಆಗಾಗ್ಗೆ ಪ್ರಕಟ ಮಾಡುತ್ತಾನೆ. ಜಗೃಹೇ ಇತಿ ತು ವ್ಯಕ್ತಿ ಯುಕ್ತ ಸೂಕ್ತಃ ಆತ್ಮನೋ ಆದಿತ್ಯಂ ತು ಸರ್ವಸಮಂ ಕಥಂ ಅನಾದಿ ನಿತ್ಯಸ್ಯ ಜನಿಃ. ಅನಾದಿ ನಿತ್ಯ ಅಂತ ಹೇಳ್ತಿರಲಿಲ್ಲ, ಅವರಿಗೆ ಹೇಗಪ್ಪ ಹುಟ್ಟು ಎಂಬುದು ಆಗುತ್ತದೆಂದರೆ ಪ್ರಕೃತಿಂ ಸ್ವಮಧಿಷ್ಠಾಯ ಪ್ರಕೃತ್ಯ ಜಾತೇಷು ವಾಸುದೇವಾದೇಶು. ಪ್ರಕೃತಿಯನ್ನು ಅಧಿಷ್ಠಾನ ಮಾಡಿಕೊಂಡು ಕಾಣಿಸಿಕೊಳ್ಳುತ್ತಾನೆ ಎಂದರ್ಥ. ತಥೈವ ತೇಷಂ ಜಾತ ಇವ ಪ್ರತೀಯತೆ ಇತ್ಯರ್ಥಃ. ವಾಸುದೇವ ಅನಿರುದ್ಧ ಪ್ರಜ್ಞಂ ಸಂಕರ್ಷಣ ವಾಸುದೇವ ರೂಪಗಳು ಕಾಣಿಸಿಕೊಂಡಿದ್ದು ಅದನ್ನು ಹುಟ್ಟು ಎಂದು ಕರೆಯುತ್ತಾರೆ ಜ್ಞಾನಿಗಳು. ನತು ಸ್ವತಂತ್ರಮಧಿಷ್ಠಾಯ ಇತ್ಯಾಹ ಸ್ವಾಮಿ ಇತಿ. ಭಗವಂತ ಸ್ವಾಮಿಯಾದ್ದರಿಂದ, ಸ್ವತಂತ್ರನಾದ್ದರಿಂದ ಅವನು ಹುಟ್ಟಬೇಕು, ಬೆಳೆಯಬೇಕು, ನಾಶವಾಗಬೇಕು ಎಂಬತಕ್ಕಂಥ ವಿಧಿಸತಕ್ಕಂಥವರು ಯಾರೂ ಇಲ್ಲ. ದ್ರವ್ಯಂ ಕರ್ಮಶಕಾಲಶ್ಯ ಎಂಬುದು ಶಕ್ತಿಯಲ್ಲಿ ಎಲ್ಲವೂ ಅವನ ಅಧೀನದಲ್ಲಿದೆ ಹೊರತು ಅವನು ಯಾರ ಅಧೀನವೂ ಇಲ್ಲ. ಸಾ ಹಿ ತತ್ರ ಉಕ್ತಾಹ ತತಃ ಸರ್ವಸೃಷ್ಟೇಃ. ಭಗವಂತನು ಎಲ್ಲವನ್ನು ಸೃಷ್ಟಿ ಮಾಡಿದ್ದಾನೆ. ಜಡ ಮತ್ತು ಚೇತನದ ಸಂಬಂಧವನ್ನು ಕಲ್ಪಿಸುತ್ತಾನೆ ಹೊರತು ಅವರಿಗೆ ಕಲ್ಪಿಸತಕ್ಕಂಥವರು ಯಾರೂ ಇಲ್ಲ. ಹಾಗಾದರೆ ಅವನ ಅವತಾರಗಳು ಹೇಗೆ ಆಗುತ್ತಾನೆ? ಆತ್ಮಮಾಯೆಯ ಆತ್ಮಜ್ಞಾನೇನ ಪ್ರಕೃತೇ ಪೃಥಕ್ ಅಭಿಧಾನಾತ್. ತನ್ನ ಇಚ್ಛೆಯಿಂದ ಪ್ರಕಟವಾಗುತ್ತಾನೆ. ಪ್ರಕೃತೇ ಪೃಥಕ್ ಅಭಿಧೇಯಾತ್. ಪ್ರಕೃತಿಯನ್ನು ಉಪಯೋಗಿಸಿಕೊಂಡು ತಾನು ಕಾಣಿಸಿಕೊಳ್ಳುತ್ತಾನೆ. ಇಲ್ಲಿ ಪ್ರಕೃತೇ ಎಂಬುದಕ್ಕೆ ಏನರ್ಥ ಅಂದರೆ ಕೇತುಶ್ಚಿತ್ತ ಚಿತ್ತಂ ಮತಿಂ ಕೃತು ಮನಿಷಾ ಮಾಯಾ ಇತಿ ಅಭಿಧಾನಂ. ಆತ್ಮಮಾಯೆಯ ಎಂಬತಕ್ಕಂಥದ್ದಲ್ಲಿ ಮಾಯಾ ಎಂಬ ಶಬ್ದಕ್ಕೆ ತನ್ನ ಇಚ್ಛಾಶಕ್ತಿ ಎಂದರ್ಥ. ಸೃಷ್ಟಿ ಕಾರಣಯ ತೇಷಂ ಶರೀರಾದಿಸೃಷ್ಟ ವಿಮೋಹಿತಾಯ ಅಜಾತ ಏವ ಜಾತಃ ಇವ ಪ್ರತೀಯತೆ ವಾ ಉಕ್ತಂ ಚ. ಅಜಾತನಾಗಿದ್ದರೂ ಭಗವಂತ ಹುಟ್ಟಿದ, ಅವತಾರ ಮಾಡಿದ ಎಂಬ ಪ್ರತೀತಿ ಇದೆ. ಅದರ ಅರ್ಥವನ್ನು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಮಹಾದೇದೇಸ್ತು ಮಾತಾಯ ಶ್ರೀಭೂ ಇತಿ ಕಲ್ಪಿತ ವಿಮೋಹಿಕಾತ್ ಚತುರ್ಗಾಖ್ಯ ತಾಭಿಃ ವಿಷ್ಣುಃ ಅಜಹಾಭಿಃ ಜಾತವತ್ ಪ್ರತತೆ ಹಿ ಆತ್ಮಚಿದ್ಬಲಾನ್ಮೂಢಚೇತಸಾಂ ಇತಿ. ಭಗವಂತನ ಅತ್ಯಂತ ನಿಕಟವಾದ ಭಕ್ತರಿಗೆ ವಿಶೇಷವಾದ ಆನಂದವನ್ನು ಕೊಡೋಕ್ಕೋಸ್ಕರವಾಗಿಯೇ ಭಗವಂತ ಅನೇಕ ಅವತಾರಗಳನ್ನು ಮಾಡುತ್ತಾನೆ. ಅದು ಜೀವರುಗಳಿಗೆ ಸಾಧಕವಾಗುತ್ತದೆ. ಪರಾಪೇಕ್ಷದಿಂದ ಮಾಡುತ್ತಾನೆ, ತನ್ನ ಸ್ವ ಇಚ್ಛೆಯಿಂದ ಮಾಡುತ್ತಾನೆ ಎಂದರ್ಥ. ಆದ್ದರಿಂದ ಅವನಿಗೆ ಈಶ್ವರ ಅಂತ ಹೆಸರು. ಈಶ್ವರ ಈಶೇಭ್ಯೋಪಿ ವರಹ ತಚ್ಚೋಕ್ತಂ. ವರಹ ಅಂದರೆ ಅತ್ಯಂತ ಶ್ರೇಷ್ಠನಾದವನು. ಈಶ್ವರ ಅಂದರೆ ಅರ್ಥ ಏನು ಅಂದರೆ ಈಶೇಭ್ಯೋ ಬ್ರಹ್ಮರುದ್ರ ಶ್ರೀ ಶೇಷಾದಿಭ್ಯೋ ಭವಾನ್ ವರೋ ಅತ ಈಶ್ವರಾಖ್ಯ ತೇ ಮುಖ್ಯ ನಾಣ್ಯಸ್ಯ ಕಸ್ಯಚಿತ್. ಭಗವಂತ ಬ್ರಹ್ಮ, ರುದ್ರ, ಲಕ್ಷ್ಮೀದೇವಿ, ಶೇಷದೇವರು ಇತ್ಯಾದಿಗಳನ್ನು ಹುಟ್ಟಿಸುತ್ತಾನೋ, ಬಂಧಿಸುತ್ತಾನೋ. ಇವರೆಲ್ಲರೂ ಅಸ್ವತಂತ್ರರು. ಇವರನ್ನು ಬಂಧಿಸ್ತಕ್ಕಂಥವನು ಯಾರು? ಅವನಿಗೆ ಈಶಾ ಅಂತ ಹೆಸರು. ಆದ್ದರಿಂದ ಇವನು ವರಹ ಅಥ ಈಶ್ವರಾಖ್ಯ. ಇವನು ಶ್ರೇಷ್ಠನಾದ್ದರಿಂದ
ಇವನನ್ನು ವರ ಎಂದು ಕರೆಯುತ್ತಾರೆ. ಅದರರ್ಥ ತೇ ಮುಖ್ಯಾಹ ನಾಣ್ಯಸ ಕಸ್ಯಚಿತ್, ಅತಿ ಮುಖ್ಯನಾದವನು ಭಗವಂತ ಎಂದರ್ಥ. ಸಮರ್ಥ ಈಶ ಇತ್ಯುಕ್ತಸ್ತದ್ ಅಥಾತ್ಮಂ ಈಶ್ವರ ಇತಿ ಚ. ಈಶ್ವರನಿಗೆ ಇನ್ನೊಂದು ಅರ್ಥವರಿಗೇನು? ಸ್ವಸ್ವಮರ್ಥ್ಯ ಉಳ್ಳವನು, ಸಮರ್ಥನು ಎಂದು ನಾವು ತಿಳಿಯಬೇಕು. ಯಾವ ಜೀವರು ಸಮರ್ಥರಲ್ಲ, ಭಗವಂತ ಮಾತ್ರ ಸಮರ್ಥ ಎಂಬುದನ್ನು ತಿಳಿಯುವುದೇ ವಿಶೇಷಾಕಾರ. ಭಗವಂತ ಅಜೋಪಿ ಸನ್ ಅವ್ಯಾತ್ಮ ಭೂತಾನಾಮೇಶ್ವರೋಪಿ ಸನ್ ಪ್ರಕೃತಿಂ ಸ್ವಮಧಿಷ್ಠಾಯ ಸಂಭವಾತ್ಮ ಮಾಯೆಯ ಎಂಬುದಕ್ಕೆ ತಾತ್ಪರ್ಯ ನಿರ್ಣಯದಲ್ಲಿ, ಭಗವದ್ಗೀತಾ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾನತೀರ್ಥ ವಿಶೇಷಾಕಾರ ತಿಳಿಸುತ್ತಾರೆ. ಆತ್ಮಮಾಯೆಯ ಅಂದರೆ ಆತ್ಮ ಇಚ್ಛೆಯ, ಪ್ರಕೃತಿಂ ಸ್ವಮಧಿಷ್ಠಾಯ ಸ್ವಭಾವಂ, ಭಗವಂತನ ಸ್ವಭಾವ ಅದು. ದೇವಶೇಷ ಸ್ವಭಾವೋಯಂ ಇತ್ಯಾದಿಷು ಶ್ರುತೇಶ್ಚ ಅತಏವ ಸ್ವಶಬ್ದೇನ ವಿಶೇಷಣಂ ಪ್ರಕೃತಿಂ ಸ್ವಾಂ ಅವಶ್ರವ್ಯಂ ಇತ್ಯಾದಿಷು ಮಯಾಧ್ಯಕ್ಷೇಣ ಪ್ರಕೃತಿಂ ಇತ್ಯಾದಿಷು ತು ನ ಸ್ವಶಬ್ದಃ ಪ್ರಕೃತಿಂ ವಿದ್ಯೆ ಮೇ ಪರಾಂ ಇತ್ಯಾದಿಷು ಸಂಬಂಧಿತ್ವೇನ ಪ್ರತೀತಿ ಅನ್ಯಾಹ. ಅತ್ರ ತು ಸ್ವಶಬ್ದಃ ಸ್ವರೂಪವಾಚಿ, ಸ್ವಭಾವ ಇತ್ಯತ್ರಾಪಿ ಸ್ವಾಖ್ಯಃ ಭಾವಃ ಸ್ವಭಾವಃ. ಭಾವಶಬ್ದಸ್ತು ಸಂಬಂಧಾಶಂಕ್ಯ ನಿವೃತ್ತಯೇ, ಸ್ವಸ್ವಭಾವ ಇತಿ ತು ಸ್ವಸ್ವರೂಪಮಿತಿ ಉಪಚಾರತಾದಶಂಕಾಂ ನಿವಾರ್ತಯತಿ. ಸೃಷ್ಟತ್ವಾದಿ ಸ್ವಭಾವತ್ವಾತ್ ಸ್ವೇಚ್ಛಯಾ ವಿಷ್ಣುರವ್ಯಯಃ ಸೃಷ್ಟಾದಿಕಂ ಕರೋತ್ಯಾದ್ಯಂ ಸ್ವಯಂ ಚ ಬಹುಧಾ ಭವೇತ್ ಇತಿ ನಾರಾಯಣ ಶ್ರುತಿ. ಈ ಶ್ರುತಿ ಸ್ಮೃತಿ ಇತಿಹಾಸದಲ್ಲಿ ಭಗವಂತನ ಸ್ವಭಾವ, ಸ್ವಸ್ವಭಾವ, ಭಗವಂತನ ಆತ್ಮಮಾಯ, ಆತ್ಮ ಇಚ್ಛಾ ಎಂದು ತಿಳಿಸಿಕೊಟ್ಟಿದ್ದಾರೆ. ಇದರ್ಥ ಏನು? ಮುಖ್ಯವಾಗಿ ಈಶ್ವರ ಎಂಬತಕ್ಕಂಥವನು ಸರ್ವಸಮರ್ಥನಾದವನು ಎಂದರ್ಥ. ಯಾವ ಜೀವರು ಈ ಸರ್ವಸಮರ್ಥತ್ವ ಎಂಬುದು ಇಲ್ಲ. ಲಕ್ಷ್ಮೀದೇವಿಗೂ ಸರ್ವಸಮರ್ಥತ್ವ ಎಂಬತಕ್ಕಂಥದ್ದಿಲ್ಲ. ಅವಳು ಭಗವಂತನ ಅಧೀನರಾಗಿದ್ದಾಳೆ. ಆದ್ದರಿಂದ ಈಶ್ವರ ಎಂಬ ಶಬ್ದ ಕೇವಲ ಭಗವಂತನಿಗೆ ಮಾತ್ರ ವಾಚಕವಾಗತಕ್ಕಂಥದ್ದು. ವಿಶ್ವತೋಮುಖನಾಗಿರತಕ್ಕಂಥವನು ಭಗವಂತನು ಸ್ವ ಇಚ್ಛೆಯಿಂದ ಅನಂತ ಅವತಾರಗಳನ್ನು ಪಡೆಯುತ್ತಾನೆ ಎಂಬುದೇ ಮುಖ್ಯ ತಾತ್ಪರ್ಯ. ಯಾಕೆ ಈ ವಿಶೇಷವನ್ನು ತಿಳಿಯಬೇಕೆಂದರೆ, ಇದು ಯಾವ ಗುಣವು ಯಾವ ಜೀವರಲ್ಲೂ ಕಂಡುಬರುವುದಿಲ್ಲ. ಜೀವರ ಸ್ವಭಾವವೇ ಈ ಗುಣಗಳ ಆಗಿರುವುದಿಲ್ಲ. ಇದರಿಂದ ಭಗವಂತ ಅತ್ಯಂತ ವಿಲಕ್ಷಣನಾಗಿದ್ದಾನೆ, ಜೀವನಿಂದ ಅತ್ಯಂತ ಭಿನ್ನನಾಗಿದ್ದಾನೆ ಜಡಗಳಿಂದ ಅಂತ ತಿಳಿದುಕೊಳ್ಳುವುದೇ ತಾರತಮ್ಯ ಜ್ಞಾನ. ವಿಷ್ಣು ಸರ್ವೋತ್ತಮ ಎಂಬತಕ್ಕಂಥದ್ದನ್ನು ಹೇಗೆ ತಿಳಿಯುವುದು? ಭಗವಂತ ಸಕಲ ಜೀವರಿಂದ ಅತ್ಯಂತ ಭಿನ್ನನಾಗಿದ್ದಾನೆ. ಹೇಗೆ ಭಿನ್ನನಾಗಿದ್ದಾನೆ? ಅವನ ಈಶ್ವರತ್ವ ಅವನ ಸಾಮರ್ಥ್ಯದಿಂದ ಭಿನ್ನವಾಗಿದ್ದಾನೆ ಅಂತ ತಿಳಿಯಬೇಕು. ಮತ್ತು ಜಡದಿಂದ ಭಿನ್ನನಾಗಿದ್ದಾನೆ. ಹೇಗೆ? ಅವ್ಯಯ ನಿತ್ಯನಾಗಿದ್ದಾನೆ, ಸರ್ವಸಮರ್ಥನಾಗಿದ್ದಾನೆ ಎಂಬುದರಿಂದ ನಾವು ತಿಳಿಯಬೇಕು. ಇದು ವಿಶೇಷವಾದ ತಾರತಮ್ಯ ಜ್ಞಾನ ಎನಿಸಿಕೊಳ್ಳುತ್ತದೆ. ಇಂತಹ ವಿಶೇಷ ಜ್ಞಾನವನ್ನು ಬೋಧಿಸುವ ಶ್ರೀ ಪುರಂದರದಾಸರಿಗೆ ಅನಂತ ಆನಂದ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಟಾಂತ ನಮ್ಮ ಮುಕ್ತಿ ವಿಧೇಮ ಎಂದು ಹೇಳಿ, ಇಂತಹ ವಿಶೇಷ ಜ್ಞಾನ ಅವರಿಗೆ ಬರುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಈ ಮನುಷ್ಯ ಜನ್ಮಕ್ಕೆ ಕಾರಣಕರ್ತರಾದ ತಂದೆ ತಾಳ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ತಂದೆ ತಾಳ ಇರುವಿಕೆ ನೆರವಾದ ಗುರು ಹಿರಿಯರ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ಇವರೆಲ್ಲ ತತ್ವಾಭಿಮಾನಿಗಳು ನಿಂತು ಈ ಕೃತಿಯನ್ನು ನಡೆಸುವುದರಿಂದ ತತ್ವಾಭಿಮಾನಿ ದೇವತೆಗಳು ನಮ್ಮಲ್ಲಿ ನಿಂತು ಶಬ್ದ ರೂಪದಲ್ಲಿ ನಿಂತು ಆ ಶಬ್ದ ರೂಪವನ್ನು ಆಡಿಸಿ ಆ ಶಬ್ದ ರೂಪದಲ್ಲಿ ಭಗವಂತನ ಅರ್ಥವನ್ನು ನಮಗೆ ತಿಳಿಸುವುದರ ಮೂಲಕ ಏನು ಮಾಡ್ತಾ ಇದ್ದಾರೆ? ತತ್ವಗಳ ಪರಿಚಯವನ್ನು ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ಸಪ್ತ ಧಾತುಗಳಿಂದ ಆದದ್ದು, ಸಪ್ತ ಚಕ್ರಗಳಿಂದ ಮತ್ತು ಸಪ್ತ ಲೋಕವನ್ನು ನಾವು ಕಾಣುತ್ತೇವೆ.
ಸಪ್ತಧಾತುಗಳು ಪ್ರಕೃತಿಯಿಂದ ಉಂಟಾದದ್ದು. ಸಪ್ತಚಕ್ರಗಳು ನಮ್ಮ ಶರೀರದಲ್ಲಿ ಕಾರ್ಯತತ್ಪರವಾಗಿದ್ದು, ಸಪ್ತತತ್ವಗಳು ಅಂದರೆ ಮಹತ್ತತ್ವ, ಅಹಂಕಾರ ತತ್ವ ಮತ್ತು ಪಂಚಭೂತಾದಿ ತತ್ವಗಳಿಂದ ನಿರ್ಮಿತವಾದ ಶರೀರ. ಇದು ಯಾತಕ್ಕೋಸ್ಕರ ಮಾಡಿದ್ದಾನೆ ಅಂದರೆ ಭಗವಂತ ಅವನು ತನ್ನ ಸ್ವಸಾಮರ್ಥ್ಯದಿಂದ ಮಾಡಿದ್ದಾನೆ. ತನ್ನ ಅಧೀನದಲ್ಲಿ ಎಲ್ಲ ದೇವತೆಗಳಿದ್ದಾರೆ, ತನ್ನ ಇಚ್ಛೆಯಂತೆ ನಡೆಯುತ್ತಾರೆ ಅವನು ತೋರಿಸಿಕೊಡಲು ನಮ್ಮ ಶರೀರದಲ್ಲೇ ಎಲ್ಲ ದೇವತೆಗಳ ಅಭಿಮಾನ್ಯತ್ವವನ್ನು ಇಟ್ಟಿದ್ದಾರೆ. 72,000 ನಾಡಿಗಳಲ್ಲಿ 72,000 ದೇವತೆಗಳು ನೆಲೆಸಿದ್ದಾರೆ. ಸುಷುಮ್ನಾ ನಾಡಿ, ಇಡಾನಾಡಿ, ಪಿಂಗಳ ನಾಡಿ ಎಂಬುದು ಮುಖ್ಯವಾಗಿದೆ. ಸುಷುಮ್ನಾ ನಾಡಿ ಎಂಬತಕ್ಕಂಥದ್ದು ಬ್ರಹ್ಮವೀತಿ ಎಂದರೆ ವಿಸ್ತಾರವಾದ ಮಾರ್ಗದಂತೆ ಅದು ಮೂಲ ಆಧಾರದಿಂದ ಸಹಸ್ರಾರವರೆಗೂ ಇರತಕ್ಕಂಥ ದಿವ್ಯ ಜ್ಯೋತಿರ್ಮಯ ಪಥವಾಗಿದೆ. ಆ ಜೀವ ಆ ಸುಷುಮ್ನಾ ನಾಡಿಯಲ್ಲಿ ಸಾಗಿ ವಾಯುದೇವರ ಸಂಪರ್ಕದಿಂದ ಮತ್ತು ಭಗವಂತನ ದರ್ಶನದಿಂದ ಈ ಶರೀರವನ್ನು ಭೇದಿಸಿ ಹೊರಗಡೆ ಹೋದಾಗ ಅದೇ ಅವನಿಗೆ ಮುಕ್ತಿ ಎಂಬತಕ್ಕಂಥದ್ದು. ಇದಕ್ಕೆ ಸಹಾಯ ಮಾಡತಕ್ಕಂಥದ್ದು ಇಡ ಮತ್ತು ಪಿಂಗಳ ಎಂಬತಕ್ಕಂಥ ಎಡಬಲದಲ್ಲಿರ್ತಕ್ಕಂಥ ನಾಡಿಗಳು, ಅದರಲ್ಲಿರ್ತಕ್ಕಂಥ ದೇವತೆಗಳು. ಇದರಂತೆ ಮುಖ್ಯವಾದ 7 ಮತ್ತು ನಾಡಿಗಳು ಗಾಂಧಾರಿ, ಹಪ್ಸದಿವ್ಯ, ಪೂಷ, ಯಶಸ್ವಿನಿ, ಅಲಂಬುಸ, ಕೂಹು ಮತ್ತು ಶಂಕಿನಿ. ಈ ನಾಡಿಗಳಿಂದ ಭಗವಂತ ಏನನ್ನು ತಿಳಿಸ್ತಾ ಇದ್ದಾನೆ? ಎಲ್ಲ ದೇವತೆಗಳು ತನ್ನ ಅಧೀನರಾಗಿದ್ದಾರೆ ಎಂಬುದನ್ನು ನಮ್ಮ ಶರೀರದಲ್ಲಿ ತಿಳಿಸ್ತಾ ಇದ್ದಾರೆ. ಈ ಶರೀರದಲ್ಲಿ ತಿಳಿಸೋದ್ರಿಂದ ಭಗವಂತ ಯಂತ್ರವನ್ನು ಮಾಡಿ ಆ ಯಂತ್ರದಲ್ಲಿ ಜೀವನನ್ನು ಕೂಡಿಸಿಟ್ಟು ನಮ್ಮ ಕರ್ಮಾನುಸಾರವಾಗಿ ಯಂತ್ರದಿಂದ ಶಕ್ತಿಯನ್ನು ಉತ್ಪಾದನೆ ಮಾಡಿ ಅಲ್ಲಿ ಪಂಚ ಉಪಪ್ರಾಣರನ್ನು ನಿಯಮನ ಮಾಡಿ ಆ ಪ್ರಾಣಶಕ್ತಿಯಿಂದ ನಮಗೆ ಅರಿವನ್ನು ತಂದುಕೊಟ್ಟು ಅರಿವಿನಿಂದ ನಮ್ಮ ಅನಾದಿ ಕಾಮಕರ್ಮಗಳನ್ನು ಅನುಭೋಗವನ್ನೂ ಮಾಡಿಸಿ ಯೋಗ್ಯವಾದ ಗುರು ಹಿರಿಯರ ಸಂಪರ್ಕವನ್ನೂ ಮಾಡಿಸಿ ಭಗವಂತನನ್ನು ತನ್ನ ಸಾರ್ವಭೌಮತ್ವವನ್ನು ಮೆರೆಯತಕ್ಕಂಥ ಈ ಶರೀರದಲ್ಲೇ ಭಗವಂತನಿದ್ದಾನೆ. ಆದ್ದರಿಂದ ನಮ್ಮ ಬಿಂಬರೂಪ ಉಪಾಸನೆ ಎಂಬತಕ್ಕಂಥದ್ದು ನಮ್ಮ ಬ್ರಹ್ಮರಂಧ್ರದಲ್ಲಿ ಇರತಕ್ಕಂಥ ಸಹಸ್ರನಾಡಿಯಲ್ಲಿ ಇರತಕ್ಕಂಥ ಅನಾಹತ ಚಕ್ರದಲ್ಲಿ ಇರತಕ್ಕಂಥ ಭಗವಂತನನ್ನು ನಾವು ತಿಳಿದುಕೊಳ್ಳುವುದೇ ಆಗಿದೆ. ಈ ತಿಳುವಳಿಕೆಯನ್ನು ಮಾಡಿಕೊಂಡು ಜಾಗೃತನಾಗಿ ಭಗವಂತನಿಂದ ಪ್ರೇರಿತರಾದ ತತ್ವಾಭಿಮಾನಿ ದೇವತೆಗಳ ಸಹಾಯದಿಂದ ನಾವು ಭಗವಂತನ ಆರಾಧನೆ ಮಾಡಬೇಕು. ಆದ್ದರಿಂದ ಮುಖ್ಯ ಪ್ರಾಣದೇವರು ಮತ್ತು ಇತರ ದೇವತೆಗಳೊಂದಿಗೆ ನಮ್ಮ ಶರೀರದಲ್ಲಿದ್ದಾರೆ. ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವನೇ ನಮ್ಮ ಬಿಂಬರೂಪ. ಈ ಬಿಂಬರೂಪನಿಗೆ ನಾವು ಹೇಗೆ ಸ್ಮರಿಸುವುದು, ಅವನಿಗೆ ಪ್ರತಿಯಾಗಿ ಏನು ಸಲಹಿಸುವುದು? ಅವನು ಸರ್ವಸಮರ್ಥನಾದಿಂದ ಅವನಿಗೆ ಬೇಕಾದದ್ದು ಏನೂ ಇಲ್ಲ. ನಮಗೆ ಕೊಡಬೇಕಾಗಿರುವುದು ನಮ್ಮಲ್ಲೂ ಸಹ ಏನೂ ಇಲ್ಲ. ಆದ್ದರಿಂದ ಉಪನಿಷತ್ಕಾರರು ಹೇಳಿ ತಿಳಿಸಿದಂತೆ ಭೂಯಿಷ್ಟಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಟಾಂತೆ ನಮ್ಮ ಮುಕ್ತಿಮಿದೇಮ, ಭೂಯಿಷ್ಟಾಂತೆ ನಮ್ಮ ಮುಕ್ತಿಮಿದೇಮ ಎಂದು ಹೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣ ಅಂತ ಹೇಳ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.